ಹಲೋ ಸ್ನೇಹಿತರೆ, ಏನು ಚಳಿ ಅಂತೀರಾ ಅಪ್ಪ. 4:15ಗೆ ಎದ್ದು ಸ್ನಾನ ಮಾಡಿ ಧನುರ್ಮಾಸದ ಪೂಜೆ ಮಾಡಿಬಿಟ್ಟು ಆಮೇಲೆ ತಣ್ಣೀರಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ, ಅಷ್ಟು ಚಳಿ ಆಗುತ್ತೆ. ಬೆಚ್ಚಗೊಂದು ಕಡೆ ಕೂತ್ಕೊಂಡ್ಬಿಡೋಣ ಅಂತ ಅದ್ರ ಜೊತೆಗೆ ಒಂದು ಗ್ಲಾಸ್ ಕಾಫಿ ಕುಡಿತಾ ಸುಮ್ಮನೆ ಹಾಗೆ ಕೂತ್ಕೊಂಡ್ಬಿಟ್ಟು ದೇವರ ಹಾಡೋ ಏನೋ ಒಂದು ಕೇಳ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಆಮೇಲೆ ಬ್ರೇಕ್ಫಾಸ್ಟ್ನ ಕೆಲಸ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಬ್ರಿಗೂ ರಜಾ ಇದೆ, ನನ್ನ ದೊಡ್ಡ ಮಗನಿಗೂ ಶಶಾಂತ್ಗೂ ರಜಾ, ಹಾಗೆ ತನುಷ್ಗೂ ರಜಾ. ತನುಷ್ಗೆ 2ನೇ ತಾರೀಕಿಗೆ ರಿಓಪನ್ ಆಗುತ್ತೆ ಕಾಲೇಜು, ಶಶಾಂತ್ಗೆ ನಾಳೆಯಿಂದ ಶುರುವಾಗುತ್ತೆ. ಓಕೆ, ಜಾಸ್ತಿ ಏನು ರಜಾ ಇಲ್ಲ ಅವನಿಗೆ. ಆದರೆ ಅವನು ಹೇಳ್ತಾ ಇದ್ದೆ, ಇನ್ಮೇಲೆ ನಂದು 7th ಸೆಮ್ ಆಗಿಬಿಟ್ರೆ 8th ಸೆಮ್ಮಲ್ಲಿ ಮನೇಲೇ ಇರಬೇಕು, ಯಾವಾಗಲಾದರೂ ಒಂದೊಂದು ಸಾರಿ ಕಾಲೇಜ್ಗೆ ಹೋಗ್ಬೇಕಮ್ಮ, ಇಲ್ಲ ಅಂದರೆ ಪೂರ್ತಿ ಮನೆಯಲ್ಲೇ ಇರೋದು. ಅಂದರೆ ಬೇರೆ ಏನಾದರೂ ಪ್ರಾಜೆಕ್ಟ್ ವರ್ಕ್ ಅದು ಇದೆಲ್ಲ ಇರುತ್ತೆ. 8th ಸೆಮ್ಮು ಸ್ವಲ್ಪ ಕಡಿಮೆ ಕಾಲೇಜ್ಗೆ ಹೋಗುವಂಥದ್ದು. ಬ್ರೇಕ್ಫಾಸ್ಟ್ ಮಾಡಬೇಕು. ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟ ಅಂತ ಅನ್ಕೋತೀರಾ, ಅವರೆಕಾಳು ಉಪ್ಪಿಟ್ಟು. ಸೀಸನ್ನಲ್ಲಿ ಸಿಕ್ಕುವಂಥ ಅವರೆಕಾಳನ್ನ ಬಳಸ್ಕೊಂಡು ಏನೆಲ್ಲ ಮಾಡ್ತಾ ಇರಲ್ಲ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮಮ್ಮ ಇದನ್ನು ತಟ್ಟೆಕಾಳು ಅಂತ ಕರೆಯೋರು. ದಪ್ಪ ದಪ್ಪ ಕಾಳನ್ನೆಲ್ಲ ಬಿಡಿಸ್ಬಿಟ್ಟು ಇದ್ಕೋದು, ಇಲ್ಲ ಹುಳಿ ಸಾರು ಮಾಡೋದು. ಈ ತಟ್ಟೆಕಾಳು ಅಂತ ಏನಿರುತ್ತೆ ಅಂದರೆ ಎಳೆಕಾಳು, ಅದನ್ನು ಇದ್ಕೋದು ತುಂಬ ಕಷ್ಟ. ಹಾಗಾಗಿ ಉಪ್ಪಿಟ್ಟಿಗೆ ಅಥವಾ ಆಲೂಗೆಡ್ಡೆ ಹಾಕಿ ಏನಾದರೂ ಅದ್ರ ಜೊತೆ ಹಾಕಿ ಕಾಳುಗಳನ್ನು ಹಾಕಿ ಪಲ್ಯ ಮಾಡೋದು, ಇಲ್ಲ ಅಕ್ಕಿ ರೊಟ್ಟಿಗೆ, ಇಲ್ಲ ರಾಗಿ ರೊಟ್ಟಿಗೆ, ಇಲ್ಲ ಬೇಳೆ ಸಾರಿಗೆ, ಅಥವಾ ಇದು ಸೊಪ್ಪಿನ ಸಾರಿಗೆ ಮಸೊಪ್ಪು ಮಾಡ್ತೀವಲ್ಲ ಅದಕ್ಕೆ, ಇಲ್ಲ ಅಂತಂದರೆ ಬಸ್ಸಾರು, ತಟ್ಟೆಕಾಳು ಅವರೆಕಾಳು ಹಾಕಿ ಬಸ್ಸಾರು ಮಾಡೋರು. ಅದಕ್ಕೆ ನಾನು ಮೊನ್ನೆ ಇದಕ್ಕೆ ಹೋಗಿದ್ನಲ್ಲ, ಶ್ರೀರಂಗಪಟ್ಟಣಕ್ಕೆ ಹೋಗಿದ್ನಲ್ಲ, ತೊಗೊಂಬಂದಿದೆ. ಒಂದು 2.5 kg ತೊಗೊಂಬಂದಿದೆ. ಅದರಲ್ಲಿ ಸ್ವಲ್ಪ ದಪ್ಪ ದಪ್ಪ ಕಾಳುಗಳನ್ನೆಲ್ಲ ಬಿಡಿಸಿಟ್ಟಿದ್ದೀನಿ, ಬಿಡಿಸಿ ಇದಕ್ಕೆ ಕೂಡ ಇಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಇದಕ್ಕಿನ್ನ ಬೇಳೆ ಸಾರು ಮಾಡೋಣ ಅಂತ. ಸೊ ಫಸ್ಟ್ ಟೈಮ್ ಈ ವರ್ಷದಲ್ಲಿ, ಇನ್ನೇನು ಮುಗಿತಾ ಬಂತು ಈ ವರ್ಷದಲ್ಲಿ ಕೊನೆಯಲ್ಲಿ ಮಾಡ್ತಾಯಿದ್ದೀನಿ ಅವರೆಕಾಳು ಇದಕ್ಕಿನ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಆಮೇಲೆ ಈಗ ಇನ್ನೇನು ಸೀಸನ್ ಶುರುವಾಗುತ್ತೆ, ಸಂಕ್ರಾಂತಿಗೆ ಇನ್ನೂ ಜಾಸ್ತಿ ಬರುತ್ತೆ. ಮತ್ತು ಇವಾಗ ಸ್ವಲ್ಪ ಬೆಲೆನೂ ಜಾಸ್ತಿನೇ. ಆವಾಗಲೂ ಪರವಾಗಿಲ್ಲ, ಇದಕ್ಕಿನ ಬೇಳೆ ಅಂದರೆ ಎಲ್ರಿಗೂ ಇಷ್ಟ. ಅದು ಅಲ್ಲದೆ ಅದನ್ನು ಬಿಡಿಸೋದು ಇದೆಯಲ್ಲ, ಅದರಲ್ಲಿ ಹುಳುಗಳಿರುತ್ತೆ, ಅದು ನೋಡ್ಕೊಂಡು ಬಿಡಿಸ್ಬೇಕು. 2.5 kg ಬಿಡಿಸಿ ನನಗೆ ಈ ಬೆರಳೆಲ್ಲ ನೋವು ಬಂದುಬಿಡ್ತು. ಆಮೇಲೆ ಇದಕ್ಕೆ ಈ ಬೆರಳು ನೋವು ಬಂದುಬಿಡ್ತು. ಬಟ್ ಆವಾಗಲೂ ಆಸೆ, ಏನು ಮಾಡೋದು, ಅದ್ರ ಮೇಲೆ ಅಷ್ಟು ಇಷ್ಟ. ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅವರೆಕಾಯಿ ತೊಗೊಂಬಂದು ಅದು ಸಿಪ್ಪೆ ಸುಲಿದು ಆಮೇಲೆ ಇದಕ್ಕೆ ಇರೋದು. ಇದು ತಟ್ಟೆಕಾಳು ನೋಡಿ, ತುಂಬ ಚಿಕ್ಕದಾಗಿದೆ, ಸಣ್ಣಕ್ಕಿದೆ, ಚಿಕ್ಕದಲ್ಲ, ತುಂಬ ಎಳೆ ಕಾಳು. ಇದನ್ನು ಹಾಕ್ಕೊಂಡು ಉಪ್ಪಿಟ್ಟು ಮಾಡೋಣ ಅಂತ. ಸೊ ಫಸ್ಟ್ಗೆ ಇದನ್ನು ಬೇಯಿಸ್ಕೊಂಡು ಬಿಡ್ತೀನಿ. ಇದರಲ್ಲಿ ಉಪ್ಪಿಟ್ಟಿಗೆ ಹಾಕೋ ಮಸಾಲೆ ನೀರಲ್ಲಿ ಅಷ್ಟು ಚೆನ್ನಾಗಿ ಬೇಯಲ್ಲ, ಹಾಗಾಗಿ ಸಾಕು ಇಷ್ಟು. ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ. ಇದನ್ನು ಬೇಯಿಸ್ಕೊಂಡು ಬಿಡ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ. ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಉಪ್ಪಿಟ್ಟಿಗೆ ಈರುಳ್ಳಿ, ಟೊಮೆಟೊ, ಆಲೂಗೆಡ್ಡೆ ಮತ್ತು ಕ್ಯಾರೆಟು, ನಾನು ತರಕಾರಿ ಕೂಡ ಹಾಕ್ತೀನಿ. ಅವರೆಕಾಳು ಉಪ್ಪಿಟ್ಟು ಅಂದರೆ ಬರೀ ಅವರೆಕಾಳು ಮತ್ತು ತೆಂಗಿನ ತುರಿ ಹಾಕಿ ಮಾಡ್ತಾರೆ. ತರಕಾರಿ ಇದ್ದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ತರಕಾರಿನೂ ಹಾಕ್ಕೊಳ್ತೀನಿ. ಈಗ ಅದೆಲ್ಲ ರೆಡಿ ಮಾಡ್ಕೊಳ್ತೀನಿ. ಸೆಲ್ಫಿ ಸ್ಟಿಕ್ಕು ಕಾರಲ್ಲೇ ಇದೆ, ಡ್ಯಾಶ್ ಬೋರ್ಡಲ್ಲಿ ಇಟ್ಬಿಟ್ಟು ಮರ್ತೋಗ್ಬಿಟ್ಟೆ. ಅದನ್ನು ಎತ್ಕೊಂಡ್ಬರ್ಬೇಕಾಗಿತ್ತು, ಎತ್ಕೊಂಡು ಬಂದಿಲ್ಲ. ಹಾಗಾಗಿ ಅಲ್ಲಿ ಇಲ್ಲಿ ಜುಗಾಡು ಮಾಡ್ತಾಯಿದ್ದೀನಿ ಮೊಬೈಲನ್ನು ಇಟ್ಕೊಳ್ಳೋಕ್ಕೆ. ಇನ್ನೂ ಒಂದಿದೆ ಸೆಲ್ಫಿ ಸ್ಟಿಕ್ಕು, ಏನದು ಗುರಿಲ್ಲಾ ಸೆಲ್ಫಿ ಸ್ಟಿಕ್ಕು. ಬಟ್ ಪರವಾಗಿಲ್ಲ, ನನಗೆ ಸ್ವಲ್ಪ ವಿಂಡೋ ಹತ್ರ ಆಮೇಲೆ ಆ ಸ್ಲ್ಯಾಬ್ ಮೇಲೆಲ್ಲ ಇಟ್ಕೊಳ್ಬಹುದು. ಹಾಗಾಗಿ ಅದಕ್ಕೆ ಸೆಲ್ಫಿ ಸ್ಟಿಕ್ ಬೇಡ. ಓಕೆ, ಈಗ ಉಪ್ಪಿಟ್ಟಿಗೆ ಒಂದು ಸಣ್ಣ ಕ್ಯಾರೆಟ್ ಹಾಕ್ಕೊಳ್ತೀನಿ, ಯಾಕೆಂದರೆ ಅವರೆಕಾಳು ಜಾಸ್ತಿ ಹಾಕೋಣ, ತರಕಾರಿ ಕಡಿಮೆ ಹಾಕೋಣ ಅಂತ. ಮುಂಚೆ ಎಲ್ಲ ಉಪ್ಪಿಟ್ಟು ಅಂದರೆ ನಮ್ಮ ಮನೆಯಲ್ಲಿ ತಿಂತಾನೇ ಇರಲಿಲ್ಲ, ಕಾಂಕ್ರೀಟ್ ಅಂತ. ಆಮೇಲೆ ಸ್ವಲ್ಪ ಈ ವಾಂಗಿಬಾತ್ ಮಸಾಲ ಹಾಕಿ ಎಲ್ಲ ತರಕಾರಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡುವಾಗ
ನನ್ನ ಮಗನ ಯಾವಾಗಲೂ ಅದು ಕೇಳ್ತಾನೆ, ಅಮ್ಮ ಎಷ್ಟು ದಿನ ಆಯಿತು ಉಪ್ಪಿಟ್ಟು ಮಾಡಮ್ಮ ಅಂತ. ನನ್ನ ಚಿಕ್ಕ ಮಗನಿಗೆ ಮಾತ್ರ ಇಷ್ಟನೇ ಇಲ್ಲ ಉಪ್ಪಿಟ್ಟು ಅಂದರೆ, ಮುಖ ಹಂಗೆ ಕಿವುಚ್ತಾನೆ. ಇವರು ಹಾಗೆ ಇದ್ದರು, ಬಟ್ ಈಗ ಇಷ್ಟಪಡ್ತಾ ಇದ್ದಾರೆ. ಅವನ ಟರ್ನ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಅಮ್ಮ ಉಪ್ಪಿಟ್ಟು ಮಾಡಮ್ಮ ನಾನು ತಿಂತೀನಿ ಅಂತ. ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ತಗೊಂಬಂದಿದೆ. ಅದನ್ನು ತೊಕ್ಕು ಥರ ಮಾಡೋಣ ಅಂತ. ಸ್ವಲ್ಪ ಸಿಹಿ ಜಾಸ್ತಿ ಹಾಕಿ, ಇಲ್ಲ ಅಂತಂದರೆ ಒಬ್ಬರು ತಿನ್ನೋಕ್ಕಾಗಲ್ಲ. ಎಷ್ಟೇ ನೀವು ಬೆಲ್ಲದ ನೀರಲ್ಲಿ ಅಥವಾ ಸಕ್ಕರೆ ಪಾಕದಲ್ಲಿ ಎಷ್ಟೇ ಬೇಯಿಸಿದ್ರು ಒಗ್ರು ಹಂಗೆ ಇರುತ್ತೆ. ಅದಕ್ಕೆ ಇದನ್ನು ಬೇಯಿಸ್ಬಿಟ್ಟು, ಅಂದರೆ ಸ್ಟೀಮ್ ಮಾಡಿಬಿಟ್ಟು ಆಮೇಲೆ ಇದನ್ನು ಇದನ್ನ ಬೀಜದಿಂದ ಸಪ್ರೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಬೇಯಿಸ್ಕೊಂಡ್ರೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸ್ಟೀಮ್ ಮಾಡಿದ್ಮೇಲೆ ಅದನ್ನು ತೊಕ್ಕಾಗಿ ರೆಡಿ ಮಾಡಿಕೊಂಡು ಒಂದು ಜಾರಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು ವಾರ 10 ದಿನ ಬರ್ಬೋದು. ಒಂದು ಅರ್ಧ KGಗಿಂತ ಕಡಿಮೆ ಇದೆ ಬೆಟ್ಟದ ನೆಲ್ಲಿಕಾಯಿ. ಈಗ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಹಬೆಯಲ್ಲಿ ಬೇಯಿಸ್ಕೊಂಡು ಮಾಡೋದ್ರಿಂದ ಸ್ವಲ್ಪ ದಿನದವರೆಗೂ ಇದು ಕೆಟ್ಟೋಗದಾಗೆ ಇರುತ್ತೆ. ಸೊ ನಾನು ಹಬೆಯಲ್ಲಿ ಬೇಯಿಸೋಕ್ಕೆ ಬಾಣಲಿನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸೊಪ್ಪು ಬಗ್ಸೋಕ್ಕೆ ನಾವು ಜಾಲರ ಇಟ್ಕೊಂಡಿರ್ತೀವಲ್ಲ, ಅದರಲ್ಲೇ ನೆಲ್ಲಿಕಾಯಿನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಒಂದು 10 ನಿಮಿಷಕ್ಕೆ ಇದು ಹಬೆಯಲ್ಲಿ ಬೆಂದೋಗ್ಬಿಡುತ್ತೆ. ಅದನ್ನು ಸುಲಿಯೋಕ್ಕೆ ಈಸಿ ಆಗಬೇಕು, ಅಷ್ಟು ಸಾಫ್ಟಾಗಿದ್ದರೆ ಸಾಕು. ತುಂಬಾ ಸಾಫ್ಟ್ ಮಾಡಿಬಿಡಬಾರ್ದು. ನೋಡಿ ಈ ಥರ ಅದರ ಬೀಜನ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಣ್ಣಿನ ಪಾತ್ರೆ ಇಟ್ಟು ಅದಕ್ಕೆ ಒಂದು 4 ಚಮಚದಷ್ಟು, ಇನ್ನೊಂದು ಸ್ವಲ್ಪ ಹೆಚ್ಚಿಗೆನೇ ಹಾಕಿ, ತೊಕ್ಕು ಥರ ಉಪ್ಪಿನಕಾಯಿ ಥರ ಅಲ್ವಾ, ಸೊ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ಸೋಂಫನ್ನು ಹಾಕ್ತಾಯಿದ್ದೀನಿ. ಈ ಚಟ್ನಿ ತಿನ್ನುವಾಗ, ಈ ತೊಕ್ಕು ಏನಿದೆ ಅದನ್ನು ತಿನ್ನುವಾಗ ಮಧ್ಯದಲ್ಲಿ ಜೀರಿಗೆ ಹಾಗೆ ಸೋಂಫು ಸಿಗ್ತಾ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಹಾಗೆ ಟೇಸ್ಟ್ ಕೂಡ. ಈಗ ನೆಲ್ಲಿಕಾಯಿನ ಹಾಕಿದ್ದೀನಿ. ನೆಲ್ಲಿಕಾಯಿ ಈ ಥರ ಪೀಸ್ ಆಗಿರಬಾರ್ದು, ಬೇಯ್ತಾ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಹಾಗೆ ಈಗ ಖಾರಕ್ಕೆ ತಕ್ಕಷ್ಟು ಇದು ಹಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಬೇಗ ನುಣ್ಣಕ್ಕಾಗಬೇಕಂತಂದರೆ ಆಲೂಗೆಡ್ಡೆ ಮ್ಯಾಶ್ ಇರುತ್ತಲ್ಲ, ಅದರಲ್ಲಿ ಮ್ಯಾಶ್ ಮಾಡ್ಕೋಬೋದು. ಈಗ ನಾನು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಪುಡಿ ನಿಮಗೆ ಎಲ್ಲ ಅಂಗಡಿಗಳಲ್ಲಿ ಸಿಕ್ಕತ್ತೆ. ಇಲ್ಲ ಉಂಡೆ ಬೆಲ್ಲ ತೊಗೊಂಡು ಅದನ್ನ ಕಟ್ ಮಾಡ್ಕೋಬೇಕು, ಕಟ್ ಮಾಡಿ ಆಮೇಲೆ ಹಾಕ್ಕೋಬೇಕು. ನೋಡಿ ಇದು ಪುಡಿ ಬೆಲ್ಲ ಆರ್ಗ್ಯಾನಿಕ್ ಅವ್ರದ್ದು ಸಿಕ್ಕತ್ತೆ. ಅದನ್ನು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ, ಫ್ರೂಟ್ ಸಲಾಡ್ಗೆಲ್ಲ ಹಾಕೋಕ್ಕೆ ಅದು ಚೆನ್ನಾಗಿರುತ್ತೆ. ಸೊ ಈಗ ನೋಡಿ ಬೆಲ್ಲ ಹಾಕ್ಬಿಟ್ಟು ರುಚಿ ನೋಡ್ಕೊಳ್ಳೋಣ. ಸ್ವಲ್ಪ ಖಾರ ಜಾಸ್ತಿ ಇರಬೇಕು, ಹಾಗೆ ಬೆಲ್ಲ ಸ್ವಲ್ಪ ಜಾಸ್ತಿ ಇರಬೇಕು. ಆ ಥರ ಇದನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಂಡುಂಡೆ ಆಗಿತ್ತಲ್ಲ, ಅದೆಲ್ಲನೂ ಮ್ಯಾಶ್ ಮಾಡಿದ್ದೀನಿ ಚೆನ್ನಾಗಿ. ಈವನ್ ಸ್ಪೂನಲ್ಲಿ ಕೂಡ ಮ್ಯಾಶ್ ಆಗುತ್ತೆ. ನೋಡಿ ಈ ಥರ ಮ್ಯಾಶ್ ಮಾಡಿದ್ರೆ ಬೇಗನೆ ಈ ಥರ ಸಾಫ್ಟ್ ಆಗಿಬಿಡುತ್ತೆ. ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗೆ ಆಗುತ್ತೆ. ಸಿಹಿಯಾಗಿ, ಖಾರವಾಗಿ, ಹುಳಿಯಾಗಿ ನೆಲ್ಲಿಕಾಯಿನ ತೊಕ್ಕು ರೆಡಿಯಾಗಿದೆ. ಚೆನ್ನಾಗಿದೆ. ಆಹಾ, ಸೂಪರ್. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ತೊಕ್ಕನ್ನ ರೆಡಿ ಮಾಡಿ ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಒಂದು 2-3 ದಿನಕ್ಕೆ ಆದರೆ ನೀವು ಹೊರಗಡೆನೇ ಇಟ್ಕೋಬೋದು. ಬಹಳನೇ ಟೇಸ್ಟಿಯಾಗಿರುತ್ತೆ. ದೋಸೆ ಜೊತೆ, ಪೂರಿ, ಚಪಾತಿ, ಪರಾಟ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ಬೋದು. ಬಹಳನೇ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಈಗ ನೆಲ್ಲಿಕಾಯಿ ಸೀಸನ್ನು ತುಂಬಾ ಚೆನ್ನಾಗಿ ನೆಲ್ಲಿಕಾಯಿ ಸಿಗ್ತಾ ಇದೆ. ಸೊ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಹಾಗೆ ಸ್ಟವ್ ಕೂಡ ಕ್ಲೀನ್ ಮಾಡಿಕೊಂಡೆ. ಬೆಳಿಗ್ಗೆ ಮಾಡಿದ್ದು ಉಪ್ಪಿಟ್ಟು ಇಷ್ಟು ಮಿಕ್ಕಿದೆ. ಬೆಳಗ್ಗೆಯಿಂದ ಇನ್ನೂ ಕಾಫಿ ಕುಡ್ದಿರಲಿಲ್ಲ. ಕಾಫಿ ಬೇಡ, ಮಸಾಲೆ ಟೀ ಮಾಡ್ಕೊಳ್ಳೋಣ ಅಂತ ಏಲಕ್ಕಿ ಮತ್ತು ಶುಂಠಿ ಹಾಕಿ ಮಸಾಲೆ ಟೀ ಮಾಡ್ಕೊಂಡಿದ್ದೀನಿ. ಯಾವಾಗಲಾದರೂ ಅಪರೂಪ. ಮುಂಚೆ ಎಲ್ಲ ತುಂಬ ಟೀನೇ ಕುಡಿತಾ ಇದ್ದೆ. ಆಮೇಲೆ ಕಾಫಿಗೆ ಶಿಫ್ಟ್ ಆದೆ. ಅದು ನೆಸ್ಕೆಫೆ ಸನ್ರೈಸ್ ಕಾಫಿ ಪುಡಿ ಆದ್ರೇ ಕಾಫಿ ನನಗೆ ಇಷ್ಟ ಆಗೋದು. ಕೋತಸ್ ಎಲ್ಲ ನಾನು ಬಳಸಲ್ಲ. ಅದು ಮನೇಲಿ ಮಾತ್ರ. ಹೊರಗಡೆ ಹೋದಾಗ ಅವ್ರು ಏನು ಕೊಟ್ಟರು ಕುಡಿತೀನಿ, ಇದು ಬೇಡ ಅದು ಬೇಡ ಅಂತ ಹೇಳಲ್ಲ. ಇನ್ಸ್ಟೆಂಟ್ ಕಾಫಿ ಸ್ವಲ್ಪ ಹೀಟು ಅಂತ ಹೇಳ್ತಾರೆ, ಹಾಗಾಗಿ ತುಂಬ ಜನಕ್ಕೆ ಅದು ಇಷ್ಟ ಆಗಲ್ಲ. ಬಟ್ ಏನಂದರೆ ಲಿಮಿಟಾಗಿದ್ದರೆ, ಬ್ಯಾಲೆನ್ಸ್ಡಾಗಿದ್ದರೆ ಏನೂ ತೊಂದರೆ ಇಲ್ಲ. ನಾನು ದಿನದಲ್ಲಿ 2 ಸಾರಿ ಕುಡಿಯೋದು, ಹಾಗಾಗಿ ನನಗೆ 30 ವರ್ಷದಿಂದ ಕುಡಿತಾ ಇದ್ದೀನಿ. ಆ ಥರ ಏನೂ ತೊಂದರೆ ಆಗಿಲ್ಲ. ಬಟ್ ಎಲ್ಲ ಲಿಮಿಟಾಗಿದ್ದರೆ ಒಳ್ಳೆಯದೇ. ಹೇಳ್ತಾರಲ್ಲ,
ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಂತ. ಹಾಗಾಗಿ ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿರಬೇಕು. ಸೊ ಸ್ವಲ್ಪ ಹೊತ್ತು ಕೂತಿದ್ದು ಈಗ ಅಡುಗೆ ಮಾಡೋಕ್ಕೆ ಬಂದೆ. ಇದಕ್ಕಿನ ಬೇಳೆ ಸಾರು ಮಾಡ್ತಾಯಿದ್ದೀನಲ್ಲ, ಸೊ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು 2 ಚಮಚ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿನ ಬಾಡಿಸ್ಕೊಂಡು ಈಗ ಒಂದು 2 ಸಣ್ಣ ಸಣ್ಣ ಆಲೂಗೆಡ್ಡೆನ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕಿನ ಬೇಳೆ ಸಾರಿಗೆ ಬರೀ ಬೇಳೆ ಜೊತೆ ತಿನ್ನೋಕ್ಕಾಗಲ್ಲ, ಸೊ ಆಲೂಗೆಡ್ಡೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ಈಗ ಇದಕ್ಕಿದ ಬೇಳೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು 2 ರಿಂದ 3 ನಿಮಿಷ ಹುರ್ಕೊಳ್ತೀನಿ. ಈಗ ಮಸಾಲೆಗೆ ನೋಡಿ ನಾನು ಏನೇನು ತೆಕ್ಕೊಂಡಿದ್ದೀನಿ ಅಂತಂದರೆ, ಚಕ್ಕೆ, ಲವಂಗ, 1-2 ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೊಮೆಟೊ, ಒಂದು ಸಣ್ಣ ಈರುಳ್ಳಿ, ಬೇಯಿಸಿಟ್ಕೊಂಡು ಅಂದರೆ ಹುರಿದಿಟ್ಕೊಂಡಿರುವಂಥ ಕಾಳು, ತೆಂಗಿನಕಾಯಿ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಜೀರಿಗೆ ಇದಿಷ್ಟನ್ನು ತೊಗೊಂಡಿದ್ದೀನಿ. ಸೊ ಇದಿಷ್ಟನ್ನು ನುಣ್ಣಗೆ ರುಬ್ಕೊಳ್ಳೋಣ, ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಕಾಳನ್ನು ತುಂಬ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು. ಹಾಗೆ ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಇಲ್ಲಾಂತಂದರೆ ಕಾಳೆಲ್ಲ ನುಣ್ಣಕ್ಕಾಗ್ಬಿಡುತ್ತೆ, ತಿನ್ನೋಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಈಗ ಮಸಾಲೆ ರುಬ್ಬಿದ್ದನ್ನು ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕ್ಲಿಪ್ ಮಿಸ್ ಆಗಿದೆ, ಸೊ ಉಪ್ಪು ಕಂಪಲ್ಸರಿ, ಆಮೇಲೆ ಟೇಸ್ಟ್ ಬರಲ್ಲ ಉಪ್ಪಿಲ್ಲದೆ ಹೋದರೆ. ಸೊ ಈಗ ಹಾಕಿದ ಮೇಲೆ 1 ವಿಷಲನ್ನು ಕೂಗಿಸ್ಕೊಳ್ತೀನಿ. ಸೊ ಮಧ್ಯಾಹ್ನ ಅಡುಗೆಗೆ ಬಿಸಿ ಬಿಸಿ ಮುದ್ದೆ, ಹಾಗೆ ಇದಕ್ಕಿನ ಬೇಳೆ ಸಾರು ಮಾಡಿದ್ದೆ. ಸೊ ಎಲ್ಲ ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಮಕ್ಕಳಿಗೋಸ್ಕರ ಫ್ರೂಟ್ ಸಲಾಡ್ ಮಾಡಿದ್ದೆ. ಸೊ ಫ್ರೂಟ್ ಸಲಾಡ್ ತಿಂತ ಟಿ ವಿಯಲ್ಲಿ ಮೂವಿ ನೋಡ್ತಾ ಇದ್ದೀನಿ. ಓಕೆ, ಇವತ್ತಿನ ಈ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ನಮಸ್ಕಾರ.